ಹಾಯ್ ಹಲೋ ನಮಸ್ಕಾರ. ನಾ ಇವತ್ತು ಹೋಗ್ತಾ ಇರೋದು ಜಕ್ಕೂರ್ ಹತ್ರ ಇರೋ ರಂಗೋಲಿ ಗಾರ್ಡನ್ಗೆ. ಇದೆ ನೋಡಿ ರಂಗೋಲಿ ಗಾರ್ಡನ್. ದೊಡ್ಡವ್ರಿಗೆ 250 ರೂಪಾಯಿ ಫೀಸ್ ಇದೆ, ಚಿಕ್ಕವ್ರಿಗೆ 150 ರೂಪಾಯಿ ಇದೆ. ನೀವೇನಾದ್ರೂ DSLR ಕ್ಯಾಮ್ರಾದಲ್ಲಿ ಫೋಟೋ ಶೂಟ್ ಮಾಡ್ತೀನಿ 500 ಎಕ್ಸ್ಟ್ರಾ ತೊಗೊಳ್ತಾರೆ ನೋಡಿ. ಇನ್ಸೈಡ್ ಹೋಗುವಾಗ ಆ ಥರ ಬೆಲ್ಟ್ ಹಾಕ್ತಾರೆ ನೋಡಿ ಯಾವ ಥರ ಇದೆ ಅಂತ. ಇನ್ಸೈಡು ನೋಡಿ, ಒಬ್ರು ತಾತ ಮಲಗಿದ್ದಾರೆ, 3 ಜನ ಚಕ್ಕ ಆಡ್ತಾ ಇದ್ದಾರೆ. ನಮ್ಮ ಕಡೆ ಚಕ್ಕ ಅಂತಂತಾರೆ, ನಿಮ್ಮ ಕಡೆ ಏನಂತಾರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಯಾವ ಥರ ಇದೆ ಅಂತ. ಒಬ್ರು ಇಲ್ಲಿ ನೋಡಿ ತಿಥಿಲ್ ಬರೋ ತಾತನ ಸ್ಟ್ಯಾಚು ಮಾಡಿಕೊ ಇಟ್ಟಿದ್ದಾರೆ ನೋಡಿ. ಬ್ಯಾಕ್ ಸೈಡಲ್ಲಿ ಯಾವ ಥರ ಇದೆ ಅಂತ, ರಿಯಲ್ ಆಗಿ ಇದಾರೇನೋ ಅನ್ನೋ ಥರ ಮಾಡಿ ಇಟ್ಟಿದ್ದಾರೆ ನೋಡಿ. ಚಿಕ್ಕ ಮಕ್ಕಳು ಆಟ ಆಡೋದು. ಇಲ್ಲಿ ನೋಡಿ ಕಾಲು ನೋವಾದಾಗ ತಿಕ್ಕೋದು ಎಲ್ಲ ಮಾಡಿ ಇಟ್ಟಿದ್ದಾರೆ. ಚೆನ್ನಾಗಿದೆ ನೋಡೋಕೆ ಎಲ್ಲ. ವಿಸಿಟ್ ಮಾಡಿ, ಮಕ್ಳಿಗೂ ತೋರಿಸಿ. ಹಳ್ಳಿಗಂತೂ ಹೋಗಿ ಇರೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ. ನೋಡಿ ಯಾವ ಥರ ಇದೆ ಅಂತ. ಹಳ್ಳಿಗಳಲ್ಲಿ ಇದೇ ಥರ ಅಂಗಡಿ ಇರುತ್ತೆ ನೋಡಿ. ಅಲ್ಲಿ ಅಜ್ಜಿ ಕೂತಿದ್ದಾರೆ, ಒಂದು ಹುಡುಗಿ ನಿಂತಿದೆ ನೋಡಿ. ಯಾವ ಥರ ತಾತ ಯಾವ ಥರ ಇದ್ದಾರೆ ನೋಡಿ. ರಿಯಲ್ ಆಗಿ ಕೂತಿದ್ದಾರೇನೋ ಅನ್ನೋ ಥರ ಇದೆ. ಚೆನ್ನಾಗಿದೆ ನೋಡಿ. ಇದು ಬ್ರಾಹ್ಮಣರು ಯಾವ ಥರ ಇರ್ತಾರೆ ಅಂತ ತೋರ್ಸೋಕೆ ಈ ಥರ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಅವರು ಪೂಜೆ ಮಾಡೋದು ಚಿಮ್ಮಿಟ್ಕೊಂಡು ಮಾಡಿದ್ದಾರೆ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಮದುವೆ ಆಗ್ತಾ ಇದ್ದಾರೆ. ಇದು ಯಾವುದು ಒರಿಜಿನಲ್ ಅಲ್ಲ, ನೋಡೋಕಂತಾನೆ ಮಾಡಿ ಇಟ್ಟಿರೋದು ನೋಡಿ. ಯಾವ ಥರ ಇದೆ. ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕೂತಿರೋದು ಅಲ್ಲಿ ತಾತ. ಪಟ್ಟಿ ಬರ್ಸಕ್ಕಂತಾನೆ ಕೂತಿರ್ತಾರಲ್ವ ಆ ಥರ. ಪಟ್ಟಿ ಮೀನ್ಸು ಏನೇನು ಮಾರ್ಕೆಟಿಗೆ ಹಾಕಿದ್ದೀನಿ ಅಂತ ನೋಡಿ. ಚಿಕ್ಕ ಮಕ್ಕಳು ಬಂಡಿಯಲ್ಲಿರೋದು, ಆ ಕಡೆ ಆಟ ಆಡ್ತಾ ಇರೋದು ಸೂಪರ್ ಆಗಿದೆ. ತೋರಿಸಿ ನೋಡಿ, ಚೆನ್ನಾಗಿದೆ ನೋಡಿ. ಎತ್ತು ಯಾವ ಥರ ಇದೆ ನೋಡಿ. ಎತ್ತು ನೋಡಿ, ಬಂಡಿ ನೋಡಿ, ಇದು ನೋಡಿ, ಹಸು ನೋಡಿ ಯಾವ ಥರ ಇದೆ ನೋಡಿ. ಯಾವುದು ಒರಿಜಿನಲ್, ಬಟ್ ಒರಿಜಿನಲ್ ಥರಾನೇ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ತಾತ, ಗೌಡ್ರು ಮನೆ ನೋಡಿ. ಗ್ರಾಮೀಣ ಗೌಡರ ಮನೆ ನೋಡಿ. ಗೌಡ್ರು ನಾಯಿ ನೋಡಿ, ಅವ್ರ ಕೈಯಲ್ಲಿ ಕೆಲಸ ಮಾಡೋರು ನೋಡಿ. ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ ಇನ್ಸೈಡ್ ಯಾವ ಥರ ಸೂಪರ್ ಆಗಿದೆ ನೋಡಿ. ಎತ್ತು ನೋಡಿ, ನಿಜವಾಗಿ ಇದಾವೇನೋ ಅನ್ನೋ ಥರ ಎತ್ತು ಮಾಡಿದ್ದಾರೆ. ಸೂಪರ್ ಆಗಿದೆ ನೋಡಿ. ಪಾಪು ನೋಡಿ ನೋಡಿ ಚೆನ್ನಾಗಿದೆ. ಇದು ಬೆಂಗಳೂರಲ್ಲಿ ಜಕ್ಕೂರು. ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ನೋಡಿ. ಚೆನ್ನಾಗಿದೆ. ಆದಷ್ಟು ಚಿಕ್ಕ ಮಕ್ಕಳಿಗೆ ತೋರಿಸಿ ನೋಡಿ. ತಾಯಿ ಪಾಪನ ಇದರಲ್ಲಿ ತೊಟ್ಲಲ್ಲಿ ಹಾಕ್ತಾ ಇರೋದು. ಎತ್ತು ನೋಡಿ ಇದೆ. ರಂಗೋಲಿ ಗಾರ್ಡನ್ ನೋಡಿ. ಚಿಕ್ಕವರಿದ್ದಾಗ ಯಾವ್ಯಾವ ಆಟ ಆಡ್ತಾ ಇದ್ರು ಎಲ್ಲನೂ ಸ್ಟ್ಯಾಚು ಮಾಡಿ ನಿಲ್ಸಿದ್ದಾರೆ. ನೋಡೋಕೆ ಅಂತಾನೆ ಮಾಡಿದ್ದಾರೆ. ಇದೆಲ್ಲ ಮಿಸ್ ಆಗ್ತಾ ಇದೆ ಇವಾಗಿನ ಕಾಲಕ್ಕೆ. ಅದನ್ನ ರೀಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಹಳ್ಳಿಗಳಲ್ಲಿ ಯಾವ ಥರ ಇರುತ್ತೆ ಅಂತ. ದೊಡ್ಡವರೆಲ್ಲ ಕೂತು ಮೀಟಿಂಗ್ ಮಾಡೋದು, ಪಂಚಾಯತಿ ಮಾಡೋದು ನೋಡಿ. ಚಿಕ್ಕ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ. ಇದು ಹಸು ಯಾವುದು ರಿಯಲ್ ಅಲ್ಲ. ರಿಯಲ್ ಆಗಿ ರಿಯಲ್ ಅನ್ನೋ ಥರ ಮಾಡಿಟ್ಟಿದ್ದಾರೆ. ಮಾಳಿಗೆ ಮನೆ ನೋಡಿ. ಹಸು ಯಾವ ಥರ ಇದೆ ಅಂತ ನೋಡಿ. ಯಜಮಾನ್ರು ಕೂತವ್ರೆ. ಊರ ಕಡೆ ಎಲ್ಲ ಹಿಂಗೆ ಯಾವುದೋ ಒಂದು ಮೂಟೆ ಮೇಲೆ ಕೂತಿರೋ ನೋಡಿ. ಅಜ್ಜಿ ಹಾಲು ಕರಿತಾ ಇದ್ದಾರೆ. ಹಾಲು ಹಿಂಡ್ತಾ ಇದ್ದಾರೆ ನೋಡಿ.
ಹಳ್ಳಿಯಲ್ಲಿ ರೈತರ ಮನೆ ಆ್ಯಕ್ಚುಲಿ ಹಿಂಗೆ ಇರುತ್ತೆ. ಅಲ್ಲಿದೆಲ್ಲ ಮಿಸ್ ಮಾಡ್ಕೊತಾ ಇದೀವಿ, ಅದು ಮಿಸ್ ಆಗಿದ್ದನ್ನು ಇಲ್ಲಿ ಇವರು ತೋರ್ಸೋಕಂತಾನೆ ಮಾಡಿ ಇಟ್ಟಿದ್ದಾರೆ ನೋಡಿ. ಅಲ್ಲಿ ಬೆಕ್ಕು ನೋಡಿ ಸೈಡ್ಗೆ, ಇಲ್ಲಿ ಯಜಮಾನ್ರು ನೋಡಿ ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಒಂದು ಎಮ್ಮೆ ಒಂದು ಆಕಳು ಮನೆಗೆ ಒಂದೊಂದು ಹತ್ರ ಇದ್ದೇ ಇರುತ್ತೆ ಹಳ್ಳಿ ಕಡೆ ನೋಡಿ. ಇಲ್ಲಿ ಇಬ್ಬರು ಅಜ್ಜಿಗಳು ಮಾತಾಡ್ತಾ ಕೂತಿದ್ದಾರೆ. ಅಲ್ಲಿ ಒಂದು ಚಿಕ್ಕ ಪಾಪು ಕೇಳಿಸ್ಕೊತಾ ಇದೆ ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡಿ. ಯಾವ ಥರ ಇದೆ, ಚೆನ್ನಾಗಿದೆ ಅಲ್ವಾ ನೋಡಿ. ನೇಕಾರರ ಮನೆ ಯಾವ ಥರ ಇದೆ ಅಂತ ನೋಡಿ, ಯಾವ ಥರ ಇದೆ. ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ. ಇವಾಗ ಎಲ್ಲರೂ ಸಿಟಿ ಬಂದಮೇಲೆ ಇದೆಲ್ಲ ಮಿಸ್ ಆಗಿದೆ. ಇವಾಗೆಲ್ಲ ರೆಡಿಮೇಡ್, ಯಾರು ಕೈಯಿಂದ ಏನು ಮಾಡೋಕ್ಕೋಗಲ್ಲ, ಎಲ್ಲ ರೆಡಿಮೇಡ್. ಅಲ್ಲೆಲ್ಲ ಹೋಗಿದ್ದಕ್ಕೆ ಇಲ್ಲಿ ಇವ್ರು ರೀಕ್ರಿಯೇಟ್ ಮಾಡಿ ಅದನ್ನ ಜನಕ್ಕೆ ತೋರಿಸ್ತಾ ಇದ್ದಾರೆ. ನೀವು ನೋಡಿ, ಒಂದ್ಸರಿ ಹಳ್ಳಿ ನೆನಪು ಮತ್ತೆ ನೆನಪಾಗುತ್ತೆ, ಖುಷಿನೂ ಆಗುತ್ತೆ. ಈ ಥರ ಇರುತ್ತೆ ಹಳ್ಳಿ ಲೈಫ್.